ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತು ಇದೇ ರೀತಿ ಚೆನ್ನಾಗಿರಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಓಕೆ, ನಾವು ಮೊಬೈಲ್ ನಂಬರ್ ನ್ಯೂಮರಾಲಜಿ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೆಕೆಂಡ್ ವಿಡಿಯೋ ತರೋದು ಸ್ವಲ್ಪ ಟೈಮ್ ಆಯಿತು, ಅದಕ್ಕೋಸ್ಕರ ಐ ಆಮ್ ಸೋ ಸಾರಿ. ಇನ್ಮೇಲಾದರೂ ಸ್ವಲ್ಪ ಫಾಸ್ಟಾಗಿ ರೆಗ್ಯುಲರ್ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಮೊಬೈಲ್ ನಂಬರ್ ನ್ಯೂಮರಾಲಜಿಯಲ್ಲಿ ನಮ್ಮ ಫಸ್ಟ್ ಡಿಜಿಟ್ 12 ಮತ್ತು 21 ಇದ್ರ ಬಗ್ಗೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಓಕೆ, ಈ ವಿಡಿಯೋದಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಕಾಂಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮತ್ತಷ್ಟೇ ಅಲ್ಲದೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ರಿಪೀಟ್ ಮಾಡಿದ್ದೀನಲ್ವಾ, ಅದು ಯಾವುದನ್ನು ನಾನು ಈ ವಿಡಿಯೋದಲ್ಲಿ ರಿಪೀಟ್ ಮಾಡಿಲ್ಲ. ಯಾರು ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿಲ್ವೋ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಪ್ಲೀಸ್ ಹೋಗಿ ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿ ಮತ್ತು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇವತ್ತಿನ ನಮ್ಮ ಮೊಬೈಲ್ ನಂಬರ್ ನ್ಯೂಮರಾಲಜಿಯಲ್ಲಿ ಫಸ್ಟ್ ಕಾಂಬಿನೇಷನ್ ಆಗಿದೆ. ಇವತ್ತಿನ ನೆಕ್ಸ್ಟ್ ಕಾಂಬಿನೇಷನ್ ಆಗಿದೆ. ಫಸ್ಟ್ ಕಾಂಬಿನೇಷನ್ 12 ಆ್ಯಂಡ್ 21 ಆಗಿತ್ತು ಮತ್ತು ಇವತ್ತಿನ ಕಾಂಬಿನೇಷನ್ ಆಗಿದೆ 13 ಆ್ಯಂಡ್ 31. ಅಂದರೆ 13, ಅದನ್ನು ರಿವರ್ಟ್ ಮಾಡಿದರೆ 31 ಅಂತ ಅರ್ಥ. ಒಂದು ನಂಬರ್ ಡಿನೋಟ್ ಮಾಡುತ್ತೆ ಪ್ಲಾನೆಟ್ ಸೂರ್ಯನನ್ನು. ಸೂರ್ಯನ ಪ್ರಾಪರ್ಟೀಸ್ ಏನಾಗಿದೆ, ಸೂರ್ಯನ ಯಾವ ರೀತಿ ನಾವು ನೋಡ್ಬೋದು ಅನ್ನೋದನ್ನು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ರಿಪೀಟ್ ಮಾಡೋದಿಲ್ಲ. ಮತ್ತು ಇದರಲ್ಲಿ ಮೂರು ನಂಬರ್ ಯಾವುದನ್ನು ಡಿನೋಟ್ ಮಾಡುತ್ತೆ? ಪ್ಲಾನೆಟ್ ಜುಪಿಟರ್, ಅಂದರೆ ಗುರುಗ್ರಹ. ಗುರುಗ್ರಹ ಅಂತಂದರೆ ಎಲ್ಲದಕ್ಕಿಂತ ಓಲ್ಡೆಸ್ಟ್ ಮತ್ತು ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಪ್ಲಾನೆಟ್ ಆಗಿದೆ. ಅಮಂಗ್ 9 ನವಗ್ರಹಗಳಲ್ಲಿ ತುಂಬ ದೊಡ್ಡದು ಮತ್ತು ತುಂಬ ಓಲ್ಡೆಸ್ಟ್ ಪ್ಲಾನೆಟ್ ಆಗಿದೆ. ಓಕೆ, ಹಾಗಾದರೆ ಈ ಗುರುಗ್ರಹದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿದೆ, ಇದನ್ನ ಸಿಂಪಲ್ ಭಾಷೆಯಲ್ಲಿ ನಿಮಗೆ ತಿಳಿಸೋದು ಅಂತ ಅಂದರೆ, ಟೀಚರ್ ಗೊತ್ತಲ್ವಾ, ಇವರು ಒಳ್ಳೆ ಟೀಚರ್, ಸ್ಟ್ರಿಕ್ಟ್ ಟೀಚರ್, ಮತ್ತು ತುಂಬ ನಾಲೆಜ್ ಇರುತ್ತೆ ಇವರಿಗೆ, ಗುಡ್ ಹಾರ್ಟೆಡ್ ಪರ್ಸನ್. ಅಷ್ಟೇ ಅಲ್ಲದೆ ಇದರಲ್ಲಿ ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತೆ. ಇವರು ತುಂಬ ರಿಜಿಡ್, ತುಂಬ ಫ್ಲೆಕ್ಸಿಬಲ್ ಅಲ್ಲ, ಸ್ವಲ್ಪ ಲೇಜಿ ಕೂಡ. ಓಕೆ, ಇದು 3 ನಂಬರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಆಯಿತು. ಇನ್ನೂ ಸಿಂಪಲ್ ಆಗಿ ನಾನು ನಿಮಗೆ 3 ನಂಬರ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ, ಅಜ್ಜ ಅಜ್ಜಿ, ಇವರು ಪ್ಲಾನೆಟ್ ಗುರುವನ್ನ ಡಿನೋಟ್ಸುತ್ತೆ. ಹೆಚ್ಚಾಗಿ ಹಿರಿಯರು ಹೇಗಿರ್ತಾರೆ, ಇದೇ ಥರ ಅವ್ರಿಗೆ ತುಂಬ ನಾಲೆಜ್ ಇರುತ್ತೆ, ಇದೇ ಥರ ಮಾಡಬೇಕು, ಈ ಥರನೇ ಇರಬೇಕು ಅಂತ ಹೇಳಿ. ಅವ್ರು ತುಂಬ ಫ್ಲೆಕ್ಸಿಬಲ್ ಅಲ್ಲ, ಈಗಿನ ಜನ್ರೇಷನ್ ಥರ ತುಂಬ ಫ್ಲೆಕ್ಸಿಬಲ್ ಅಲ್ಲ, ಮತ್ತು ಅವ್ರ ಒಪಿನಿಯನನ್ನು ಅವರು ಸಡನ್ನಾಗಿ ಚೇಂಜ್ ಕೂಡ ಮಾಡಲ್ಲ. ಒಂದೇನಾದರೂ ಹೇಳಿದ್ರೆ ಅದನ್ನೇ ಸ್ಟಿಕ್ ಆಗಿರ್ತಾರೆ, ಅವರು ಚಂಚಲ ಮನಸ್ಸಿನವರಲ್ಲ. ಹಾಗಾದರೆ 1 ಮತ್ತು 3 ನಂಬರನ್ನು ಆ್ಯಡ್ ಮಾಡಿದ್ರೆ ಬರುತ್ತೆ 4 ನಂಬರ್. 4 ನಂಬರ್ ಯಾವುದನ್ನು ಡಿನೋಟ್ ಮಾಡುತ್ತೆ? ರಾಹು ಗ್ರಹ. ರಾಹು ಗ್ರಹದ ಬಗ್ಗೆ ನಿಮ್ಗೆಲ್ಲರೂ ಗೊತ್ತೇ ಇದ್ದಿರ್ಬೋದು. ಇವ್ರಿಗೆ ತುಂಬ ಬ್ರೈನ್ ಇರುತ್ತೆ, ತುಂಬ ಬ್ರೈನ್ ಓಡ್ತಾ ಇರುತ್ತೆ. 4 ನಂಬರ್ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ನಮ್ಮ ಕಾಂಬಿನೇಷನ್ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಸಿಂಪಲ್ ಆಗಿ ಹೈಲೈಟ್ ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಸೊ 13 ಮತ್ತು 31 ನಂಬರ್ ಯಾರ ಮೊಬೈಲ್ ನಂಬರ್ ಕಾಂಬಿನೇಷನಲ್ಲಿ ಇರುತ್ತೋ ಅವರ ಸ್ವಭಾವ ಏನಿರುತ್ತೆ, ಅದು ಅವರ ಜೀವನದಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 13 ನಂಬರ್ ಯಾರ ಮೊಬೈಲಲ್ಲಿ ಇರುತ್ತೋ ಇವ್ರಿಗೆ ಡೇರಿಂಗ್ ಜಾಸ್ತಿ. ಯಾಕೆ? ಒಂದು ನಂಬರ್ ಲೀಡರ್ ನಂಬರ್ ಆಗಿದೆ, ಅದು ಫಸ್ಟ್ ಬರುತ್ತೆ, ಫಾಲೋಡ್ ಬೈ 3. ಅಂದರೆ ಡೇರಿಂಗ್ ಜೊತೆಗೆ ವಿತ್ ಗುಡ್ ನಾಲೆಜ್ ಇವರು ತಮ್ಮ ಕೆಲಸವನ್ನ ಇಟ್ಟ ಗುರಿ ಬಿಟ್ಟ ಬಣನ ಇವತ್ತು ಸಾಧಿಸೇ ತೀರ್ತಾರೆ. ಇವರು ಅನ್ಕೊಂಡಿದ್ದನ್ನು ಸಾಧನೆ ಮಾಡೇ ಮಾಡ್ತಾರೆ. ಇದನ್ನ ಸಕ್ಸಸ್ ನಂಬರ್ ಅಂತ ಕೂಡ ನಾವು ಕರಿಬಹುದು. ಅದೇ ರೀತಿ ಇದನ್ನ ಇನ್ವರ್ಟ್ ಆಗಿ ಮಾಡಿದ್ರೆ, ರಿವರ್ಸ್ ಮಾಡಿದ್ರೆ 31 ಅಂದ್ರೆ ಏನು? ಇವರು ಒಳ್ಳೆ ಜ್ಞಾನಿಗಳು ಮತ್ತು ಒಳ್ಳೆ ಗುಡ್ ಅಡ್ವೈಸರ್ಸ್ ಕೂಡ ಇರ್ತಾರೆ. ಯಾಕೆ ಅಂದ್ರೆ 3 ನಂಬರನ್ನು ಫಾಲೋ ಮಾಡುತ್ತೆ 1 ನಂಬರ್. ಅಂದ್ರೆ ಇವರಿಗೆ ತುಂಬಾ ನಾಲೆಜ್ ಇರುತ್ತೆ, ಬಟ್ ಅದನ್ನ ಹೇಳೋಕೆ ಅವರು ಹೆದರಲ್ಲ, ತುಂಬಾ ಡೇರಿಂಗ್ ಇರುತ್ತೆ ಇವರಿಗೆ. ಓಕೆ, ಯಾರ ಮೊಬೈಲ್ ನಂಬರಲ್ಲಿ 13 ಅಥವಾ 31 ಕಾಂಬಿನೇಷನ್ ಇರುತ್ತೋ ಇವರು ಸಾಮಾನ್ಯವಾಗಿ ವೆಲ್ ಎಜುಕೇಟೆಡ್ ಇರ್ತಾರೆ, ಇವ್ರಿಗೆ ತುಂಬಾ ನಾಲೆಜ್ ಇರುತ್ತೆ. ಅಷ್ಟೇ ಅಲ್ಲದೆ ಇವರು ಆಲ್ ರೌಂಡರ್. ಒಂದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಇವರಿಗೆ ನಾಲೆಜ್ ಇರಲ್ಲ, ಅದ್ರ ಬಗ್ಗೆ ಡೀಪಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ಬಟ್ ಎಲ್ಲ ಫೀಲ್ಡ್ನಲ್ಲಿ ಇವರಿಗೆ ನಾಲೆಜ್ ಇದ್ದೇ ಇರುತ್ತೆ. ಯಾರ ಮೊಬೈಲ್ ನಂಬರಲ್ಲಿ 13 ಮತ್ತು 31 ಕಾಂಬಿನೇಷನ್ ಇರುತ್ತೋ ಇವರು ಸಾಮಾನ್ಯವಾಗಿ ಒಂದು ಒಳ್ಳೆ ರೆಪ್ಯೂಟೆಡ್ ಪೋಸ್ಟ್ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ಆಫೀಸಲ್ಲಿ ಇವ್ರಿಗೆ ಒಳ್ಳೆ ಗೌರವ ಇರುತ್ತೆ.
ಇವ್ರು ಕಂಡ್ರೆ ತುಂಬಾ ಗೌರವ, ಯಾಕಂದ್ರೆ ತುಂಬಾ ನಾಲೆಜ್ ಇರುತ್ತೆ ಕೂಡ, ಡೇರಿಂಗ್ ಕೂಡ ಇರುತ್ತೆ, ಸಕ್ಸಸ್ ನಂಬರ್ ಕೂಡ ಅನ್ಕೊಂಡಿದ್ದನ್ನ ಸಾಧನೆ ಮಾಡುವಷ್ಟು ಡೇರಿಂಗ್ ಇರುತ್ತೆ. ಹಾಗಾಗಿ ಇವರು ಸಾಮಾನ್ಯವಾಗಿ ಅವರು ಯಾವುದೇ ವೃತ್ತಿಯನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಆ ವೃತ್ತಿಯಲ್ಲಿ ಅವ್ರದ್ದು ಒಂದು ಒಳ್ಳೆ ಪೊಸಿಷನ್ ಇರುತ್ತೆ. ಯಾರ ಮೊಬೈಲ್ ನಂಬರ್ ಅಲ್ಲಿ 13 ಮತ್ತು 31 ಇರುತ್ತೋ ಅವರದ್ದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಇವ್ರ ಮ್ಯಾರಿಡ್ ಲೈಫ್ ಕೂಡ ತುಂಬಾ ಒಳ್ಳೇದಿರುತ್ತೆ. ಯಾಕಂದ್ರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು 1 ನಂಬರಿನ ಡೇರಿಂಗ್ ಇದ್ಕೊಂಡು ತುಂಬಾ ಸಪೋರ್ಟಿವ್ ಆಗಿರೋದ್ರಿಂದ ಇವರು ಮ್ಯಾರೇಜ್ ಲೈಫ್ ಕೂಡ ತುಂಬಾ ಹ್ಯಾಪಿ ಆಗಿರುತ್ತೆ. ಯಾರ ಮೊಬೈಲ್ ನಂಬರ್ ಅಲ್ಲಿ 13 ಅಥವಾ 31 ಇರುತ್ತೋ ಇವರ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದ್ರೆ, ಇವರು ಯಾವ್ದಾದ್ರು ಒಂದು ಫ್ರೆಂಡ್ ಸರ್ಕಲ್ ನಲ್ಲಿ ಇದ್ದಾರೆ ಅನ್ಕೊಳ್ಳಿ, ಒಂದು 5 ಜನದ ಗ್ರೂಪ್ ಇದೆ. ಆ 5 ಜನದ ಗ್ರೂಪ್ ಅಲ್ಲಿ ಇವರು ಒಂದು ಸ್ಪೆಷಲ್ ಆಗಿ ಅವ್ರು ಎಲ್ಲರ ಮಧ್ಯೆ ಇವರು ಒಂದು ಸ್ಪೆಷಲ್ ಪ್ಲೇಸ್ ಅನ್ನ ಆಕ್ಯುಪೈ ಮಾಡಿರ್ತಾರೆ. ಯಾಕೆ? ಇವ್ರಿಗೆ ಬಿಕಾಸ್ ಆಫ್ ಇವರ ನಾಲೆಜ್ ಮತ್ತು ಡೇರಿಂಗ್, ಇವರ ಪೊಸಿಷನ್, ಗುಡ್ ಹಾರ್ಟ್, ಇದರಿಂದ ಇವರು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇವರೊಂದು ಸ್ಪೆಷಲ್ ಪ್ಲೇಸ್ ಅನ್ನ ಅಕ್ವೈರ್ ಮಾಡಿರ್ತಾರೆ. ಒಂದು 5 ಜನರ ಗ್ರೂಪ್ ಅಲ್ಲಿ ಇದೆಯಾ ಅಂತಂದ್ರೆ ಇವ್ರದೊಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ, ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರೇ ಆಗಿರ್ತಾರೆ. ಸಾಮಾನ್ಯವಾಗಿ ಯಾರ ಮೊಬೈಲ್ ನಂಬರ್ ಅಲ್ಲಿ 13 ಅಥವಾ 31 ಇರುತ್ತೋ ಇವರು ಸಿವಿಲ್ ಸರ್ವಿಸಸ್ ಅಲ್ಲೇ ಕೆಲಸ ಮಾಡೋದು ಜಾಸ್ತಿ. ಅದು ಗೌರ್ಮೆಂಟ್ ಜಾಬ್ ಅಲ್ಲಾದ್ರೂ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಬೇಸ್ ಆದ್ರೂ ಇರ್ಬೋದು, ಬಟ್ ಸಿವಿಲ್ ಸರ್ವಿಸಸ್ ಬೇಸ್ಡ್ ಕೆಲಸನೇ ಇವರು ಹೆಚ್ಚಾಗಿ ಮಾಡ್ತಾರೆ, ಅಂದ್ರೆ ಪಬ್ಲಿಕ್ ಸರ್ವೆಂಟ್ ತರ. ಯಾರ ಮೊಬೈಲ್ ನಂಬರ್ ಅಲ್ಲಿ 13 ಅಥವಾ 31 ಇರುತ್ತೋ ಇವರು ತಮ್ಮ ತಂದೆಯ ಜೊತೆಗೆ ಒಳ್ಳೆ ಬಾಂಧವ್ಯವನ್ನ ಹೊಂದಿರ್ತಾರೆ. ತಂದೆಯ ತುಂಬಾ ಫೇವರೆಟ್ ಮಕ್ಕಳಾಗಿರ್ತಾರೆ ಇವರು. ಇವರಿಗೆ 13 ಅಂದ್ರೆ 1+3 ಎರಡನ್ನು ಕಂಬೈನ್ ಮಾಡಿ 4 ನಂಬರ್ ಬರೋದ್ರಿಂದ ರಾಹುವಿನ ಸ್ವಲ್ಪ ಎಫೆಕ್ಟ್ ಇವ್ರ ಮೇಲೆ ಕಾಣುತ್ತೆ. ಅದರ ಕಾರಣ ಇವರಿಗೆ ರಾಹುವಿನ ಪ್ರಾಪರ್ಟಿಯನ್ನು ಸಡನ್ ಆಗಿ ಫೇಮ್ ಕೊಟ್ರೆ ಅದೇ ರೀತಿ ಸಡನ್ ಆಗಿ ಡಿಫೇಮ್ ಕೂಡ ಕೊಡ್ತಾರೆ, ಅಂದ್ರೆ ಭ್ರಮೆ ಕ್ರಿಯೇಟ್ ಮಾಡುತ್ತೆ 4 ನಂಬರ್. ಆ ತರ ಇವರು ಸಡನ್ ಆಗಿ ಬಹಳ ಫಾಸ್ಟ್ ಆಗಿ ಫೇಮ್ ಕ್ರಿಯೇಟ್ ಮಾಡ್ಕೋತಾರೆ. ಅಷ್ಟೇ ಫಾಸ್ಟ್ ಆಗಿ ಅದನ್ನೇನಾದ್ರೂ ಇವ್ರು ಮಿಸ್ಯೂಸ್ ಮಾಡಿದ್ರೆ ಅಷ್ಟೇ ಫಾಸ್ಟ್ ಆಗಿ ಡಿಫೇಮ್ ಕೂಡ ಇವ್ರಿಗೆ ಸಿಗುತ್ತೆ. ಇವ್ರಿಗೆ ಎಲ್ಲಾ ಫೀಲ್ಡ್ ಅಲ್ಲಿ ಒಳ್ಳೆ ನಾಲೆಜ್ ಇರೋದ್ರಿಂದ, ಇವ್ರಿಗೆ ತುಂಬಾ ಧೈರ್ಯವಂತರಾಗಿರೋದ್ರಿಂದ, ಒಳ್ಳೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಇವರಲ್ಲಿ ಇರೋದ್ರಿಂದ ಇವ್ರಿಗೆ ಅಪೋಸಿಟ್ ಜನ ಇವರನ್ನ ತುಂಬಾ ಈಗೋಯಿಸ್ಟಿಕ್ ಅಂತ ಅನ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಅದೇ ರೀತಿ ಇವ್ರಿಗೆ ಸ್ವಲ್ಪ ಅದು ಈಗೋ ಬರುತ್ತೆ. ಯಾಕೆ ಅಂತಂದ್ರೆ ನನಗೆ ಎಲ್ಲಾ ಕಡೆ ನಾಲೆಜ್ ಇದೆ, ನಾನೇನ್ ಇವ್ರಕ್ಕಿಂತ ಕಮ್ಮಿನಾ ಅನ್ನೋ ಭಾವನೆ ಇವರಲ್ಲೂ ಸ್ವಲ್ಪ ಬರುತ್ತೆ. ಅಂದ್ರೆ ರಾಹುವಿನ ಎಫೆಕ್ಟ್ ಆಗುತ್ತೆ, ಅದು ಭ್ರಮೆ ಉಂಟು ಮಾಡುತ್ತೆ ಇವರಲ್ಲಿ ಸ್ವಲ್ಪ. ಇದೊಂದೇ ನೆಗೆಟಿವ್. ಬಿಕಾಸ್ ಆಫ್ ಇದೇ ಕಾರಣದಿಂದ ಅವರು ಸ್ವಲ್ಪ ಈಗೋಯಿಸ್ಟಿಕ್ ನೇಚರ್ ಆಗಿ ಕಂಡು ಬರ್ತಾರೆ ಎದುರುಗಡೆ ಇರೋ ಮನುಷ್ಯರಿಗೆ. ಇದೇ ಈಗೋಯಿಸ್ಟಿಕ್ ನೇಚರ್ ಇಂದ ಇವರಿಗೆ ಲಾಸ್ ಆಗೋದು ಜಾಸ್ತಿ. ಹಾಗಾಗಿ ನಾನು 13, 31 ಯಾರ ಮೊಬೈಲ್ ನಂಬರ್ ಅಲ್ಲಿ ಇದೆಯೋ ಇವರು ಈ ನಂಬರ್ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿದೆ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಬಟ್ ನಾನು ಇವ್ರಿಗೆ ಸಜೆಸ್ಟ್ ಮಾಡೋದು ಒಂದೇ, 4 ನಂಬರಿನ ಎಫೆಕ್ಟ್ ಇದರಲ್ಲಿ ಕಾಣೋದ್ರಿಂದ ಸ್ವಲ್ಪ ಭ್ರಮೆ ಆಗೋದು ಜಾಸ್ತಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ, ಈ ತರ ನೇಚರ್ನ ಇವರು ಇಟ್ಕೊಂಡ್ರೆ ಇವ್ರಿಗೆ ಯಾವುದೇ ರೀತಿ ಡಿಫೇಮ್ ಆಗ್ಲಿ ಲಾಸ್ ಆಗ್ಲಿ ಆಗೋದಿಲ್ಲ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ನಾನು ನಿಮ್ಗೆ ತಗೊಂಡ್ ಬರ್ತೀನಿ. ತುಂಬಾ ಲೆಂದಿ ಆಗ್ಬಾರ್ದು ಅಂತ ಬೇಗ ನಾನು ನಿಮ್ಗೆ ಕಾಂಟೆಂಟ್ ಅನ್ನ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನಾನು ಹೇಳಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಸ್ವಲ್ಪನಾದ್ರೂ ರಿಲೇಟ್ ಅನ್ಸಿದ್ರೆ, ನಿಜ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.